ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾನು ಆರಾಮದೇನೆ ನೋಡ್ರಿ. ಹಂಗೆ ಬೆಳಿಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇದ್ದ ಕೂಡಲೇ ಬ್ರೇಕ್ಫಾಸ್ಟ್, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀರಿ ಅಂತೇಳಿ ಅನ್ಕೊತೀನಿ. ಬಟ್ ನಾವೇನಂದ್ರೆ ಒಂದು ಸ್ವಲ್ಪ ಬೆಳಿಗ್ಗೆ ಎದ್ದು ಕೂಡಲೇ ರೊಟ್ಟಿನ ಶುರು ಮಾಡ್ಕೊಂಡಿರ್ತೀವಿ ರೀ. ಒಂದೊಂದು ದಿನ ಮಿಸ್ ಮಾಡಿ ಏನಾದ್ರು ಬೇರೆ ಬೇರೆ ಮಾಡ್ಕೊಂಡಿರ್ತೀವಿ. ಆದರೆ ಆಲ್ಮೋಸ್ಟ್ ರೊಟ್ಟಿನ ಮಾಡಿರ್ತೇನೆ ಬೆಳಿಗ್ಗೆ ಎದ್ದು ಕೂಡಲೇ. ನಮ್ಮದು ನಾಷ್ಟ ಅದು ಇರ್ತೈತಿ. ಹಂಗೆ ಮೊದ್ಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲೇ ಬಾಜುನ ಸಬ್ಸ್ಕ್ರೈಬ್ ಬಟನ್ ಕಾಣ್ತತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಆಲ್ ಅನ್ನೋ ಆಪ್ಷನ್ ಒಳಗೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾನೇನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿಲ್ಲ ಅದೆಲ್ಲ ನೋಟಿಫಿಕೇಷನು ನಿಮಗೆ ಬರುವಂಥದ್ದು. ಸೊ ಅವಾಗ ನಿಮ್ಗೆ ನಾನು ವಿಡಿಯೋ ನೋಡೋಕೆ ಸಿಗುವಂಥದ್ದು. ಹಂಗನ ಇಲ್ಲಿ ನೋಡಿರಿ, ಬೆಳಿಗ್ಗೆ ಏನಂತ ಹೇಳಿದ್ರೆ ಬಿಸಿನೀರು ಕುಡಿಯೋದು ರೂಢಿ. ಹಾಗಾಗಿ ಬಿಸಿನೀರು ಕಾಯಿಸಿ ಮತ್ತು ರೊಟ್ಟಿಗೆ ಪಲ್ಯ ಬೇಕಲ್ರಿ, ಪಲ್ಯಕ್ಕೆ ರೆಡಿ ಮಾಡ್ಕೊಳಕ್ಕಂಥೇಳಿ ಇಟ್ಟಿತ್ತು. ಹಂಗೆ ಎದ್ದು ಕೂಡಲೇ ಚಹಾ ಕುಡಿಯೋ ರೂಢಿ. ಅದ್ರಾಗ ಈಗ ಮಳೆ ಅಲ್ರಿ, ಒಂದು ಸ್ವಲ್ಪ ಶುಂಠಿ ಹಾಕಿನ ಚಹಾ ಮಾಡಿರ್ತೈತಿ. ಬದ್ನಿಕಾಯಿ ಪಲ್ಯಕ್ಕೆ ರೆಡಿನ ಮಾಡ್ಕೊಳಕತ್ತಿದ್ದೆ. ಹಂಗೆ ಏನಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ನೀವು ಕುಕ್ಕರ್ ಒಳಗೆ ಅನ್ನನ ಮಾಡ್ತೀರಿ ಅಂಥೇಳಿ ಅನ್ಕೊತೇನೆ ನಾನು. ಬಟ್ ನಾವೇನಂದ್ರೆ ಡೈಲಿ ಇದೇ ರೀತಿ ಕುಕ್ಕರ್ ಒಳಗೆ ನಾವು ಅನ್ನ ಮಾಡಂಗಿಲ್ಲ ನೋಡ್ರಿ. ಈ ರೀತಿ ದಬ್ರಿ ಒಳಗನ ಅನ್ನ ಮಾಡೋದು. ಕುಕ್ಕರ್ ಒಳಗೆ ಏನೋ ಪಲಾವ್ ಮಾಡಿದ್ರಷ್ಟನ ಕುಕ್ಕರ್ನೊಳಗೆ ಮಾಡೋದು, ಅನ್ನ ಅಷ್ಟ ರೈಸ್ ಮಾಡೋದು ಅಂತ ಹೇಳಿದ್ರೆ ಸೀದಾ ನಾನು ದಬ್ರಿ ಒಳಗನ ಮಾಡೋದು. ಬಸ್ಸದ ಅನ್ನನ ಗಂಜಿ ಬಸ್ಸದನ್ನ ಮಾಡುವಂಥದ್ದು. ಒಂದು ರೀತಿಯಿಂದ ಒಳ್ಳೆಯದು ಅಂತಲೂ ಹೇಳ್ತೀನಿ, ಒಂದು ರೀತಿಯಿಂದ ಕೆಟ್ಟದ್ದು ಅಂತಲೂ ಹೇಳ್ತೀನಿ. ಒಂದು ಅಂತಂದರೆ ಈಗ ರೈಸ್ ಒಳಗೆ ಶುಗರ್ ಅಂಶ ಜಾಸ್ತಿ ಇರುವಂಥದ್ದು, ನಾವು ಅದನ್ನು ಬಸ್ಸದು ಮಾಡೋದ್ರಿಂದ ಅದೆಲ್ಲ ಹೊಕ್ಕತಿ ಅಂಥೇಳಿ ಒಂದು ರೀತಿ. ಇನ್ನೊಂದು ರೀತಿ ಅದ್ರಾಗಿರುವಂಥ ಎಲ್ಲ ಪೋಷಕಾಂಶನೂ ಹೊಕ್ಕತಿ ಅನ್ನೋದು ಒಂದು. ನಾನು ಅದ್ರ ಸಲುವಾಗಿ ಮಾಡ್ತೀನಿ ಅಂದರೆ ಕುಕ್ಕರ್ ಒಳಗೆ ಮಾಡಿದರೆ ಮಿಜ್ಜಕ್ಕತಿ ಅಂತ ಹೇಳಿ ಅಂದ್ಕೊಂಡು ಆ ರೀತಿ ಮಾಡುವಂಥದ್ದು. ಮತ್ತು ಮಿಜ್ಜೆ ಅಂದ್ರೆ ಮನೆಯವರೆಲ್ಲ ಊಟ ಮಾಡಂಗಿಲ್ಲ ರೀ, ಹಾಗಾಗಿ ನಾನು ಈ ರೀತಿ ದಬ್ರಿ ಒಳಗನ ಅನ್ನನ ಮಾಡುವಂಥದ್ದು. ಹಂಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿದೆ. ಮಾಡಾದ್ಮೇಲೆ ಇಲ್ಲಿ ನೋಡಿರಿ, ಸುಜ್ಜು ಸ್ಕೂಲಿಗೆ ರೆಡಿಯಾಗಿದ್ದ ಹೋಗೋಕ್ಕೆ. ಅವನು ತಿನ್ನತ್ತಿದ್ದ, ಅವನ ಜೊತೆಗೆ ಗುಬ್ಬಿನೂ ಇಲ್ಲೇ ತಿನ್ನಕತ್ತಿದ್ಲು ನೋಡ್ರಿ. ಆಮೇಲೆ ಇದೇನಪ್ಪ ಅಂತ ಹೇಳಿದ್ರೆ ನಾನು ಸಂಜೆ ಮುಂದೆ ಮಾಡ್ಕೊಂಡಂಥ ವ್ಲಾಗ್ ನೋಡಿರಿ. ಸಂಜೆ ಮುಂದಿನ ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ. ಇಷ್ಟೊತ್ತು ನಾನು ತೋರಿಸಿದ್ದೆಲ್ಲ ಬೆಳಿಗ್ಗೆ ಆಲ್ಮೋಸ್ಟ್ 9 ಗಂಟೆ ಒಳಗಿಂದ ನಂದು ರೂಟೀನ್ ರೀ ಅದು. ಇದೇನಂತ ಹೇಳಿದ್ರೆ ಸಂಜೆ ಮುಂದೆ 7 ಗಂಟೆ ಅಲ್ಲಿಂದ ಮತ್ತೆ ನಾನು ಇದು ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಂಥದ್ದು. ಅವರೆಲ್ಲ ಬರ್ತಾರಲ್ರಿ ವಾಪಸ್, ಮನೆಯವರೆಲ್ಲ ಸಂಜೆ ಮುಂದೆ ಬಂದಮೇಲೆ ನಮ್ಮದೆಲ್ಲ ಕಸ ಹೊಡಿಯೋದು ದೀಪ ಹಚ್ಚೋದು ಆಗಿರ್ತೈತಿ. ಬಂದಮೇಲೆ ಏನಂದ್ರೆ ಚಹಾ ಕುಡಿಯೋದು, ಸಂಜೆ ಮುಂದೆ ಚಹಾ ಕಂಪಲ್ಸರಿ ಇರ್ತೈತಿ. ಹಂಗೆ ಅದ್ರೊಳಗೆ ಏನಾದರೂ ತಿನ್ನೋಕೆ ಸ್ನ್ಯಾಕ್ಸ್ ಬೇಕು ಅನ್ನೋದೂ ಇರ್ತೈತಿ. ಸೊ ಹಾಗಾಗಿ ಆಲ್ಮೋಸ್ಟ್ ಏನಾರು ಮಾಡಿರ್ತೇವೆ, ನಾನು ತೋರಿಸಿರ್ತೀನಿ ನಿಮ್ಗೆ, ಏನಾರು ಮಾಡಿರ್ತೀನಿ ಆಲ್ಮೋಸ್ಟ್ ಒಂದೊಂದು ಟೈಮ. ಬಟ್ ಒಂದೊಂದು ಟೈಮ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಅಂದ್ರೆ ಆ ಟೈಮ್ನಾಗೂ ಖಾಲಿ ಚಾನಂತೂ ಕುಡಿಯಂಗಿಲ್ಲ ರೀ. ಈ ರೀತಿ ಒಂದು ಏನಾದರೂ ಸಿಂಪಲ್ ಆಗ್ಯಾರ ಆಗಲಿ ಏನಾದರೂ ಬೇಕು ಎಲ್ಲರಿಗೂ ಮನ್ಯಾಗ. ಸೊ ಹಾಗಾಗಿ ಚುನ್ಮರಿ, ಆಮೇಲೆ ಒಂದಷ್ಟು ಮನೆಗೆ ಅಂಥೇಳಿ ಮನೆಯವ್ರು ಬರುವಾಗ ತೊಗೊಂಡು ಬಂದಿದ್ದರು. ಚುನ್ಮರಿ, ಕಾರ್ದಾನಿ, ಚೀಪ್ಸು, ಈ ರೀತಿ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಾಗಿದ್ವು. ಅವನ್ನೆಲ್ಲ ತೊಗೊಂಡು ಬಂದಿದ್ರೆ ಬರುವಾಗ. ಅದೇ ಹೇಳಿದ್ದೆ ಅಲ್ಲಿ ಸಿಂಪಲ್ಲಾಗಾದರೂ ಏನಾದರೂ ಮಾಡಬೇಕಾ. ಚುನ್ಮರಿ ಕಾರ್ದಾನಿ ಅಷ್ಟೇ ಏನು ತಿನ್ನೋದು, ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ರೀ. ಚುನ್ಮರಿ ಕಾರ್ದಾನಿ ಸ್ವಲ್ಪ ಜಾಸ್ತಿನೇ ರೂಢಿ ಇರ್ತದೆ ತಿನ್ನೋದು. ಹಾಗಾಗಿ ಅದಷ್ಟನ್ನು ತಿನ್ಬೇಕಂತ ಹೇಳೇ ಅಂದ್ಕೊಂಡು ತೊಗೊಂಬಂದಿದ್ರು ಅವ್ರು. ನಾನು ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಈ ರೀತಿ ಒಣ ಖಾರ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಅದನ್ನು ಏನಂತ ಹೇಳಿದೆ ಹಂಗೆ ತಿನ್ನೋ
ಬದಲಾಗಿ ಈ ರೀತಿ ಮಾಡ್ಕೊಂಡು ತಿಂದಂಥದ್ದು ಇದ್ರದ್ದು ರುಚಿನೂ ಸೂಪರಾಗಿರ್ತೈತಿ. ಬೇಕಂದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ, ಜಾಸ್ತಿ ಟೈಮ್ನೂ ತೊಗೊಳಂಗಿಲ್ಲ, ಆಮೇಲೆ ಪಟ್ ಅಂತ ಹೇಳಿ ನಿಮ್ಗೆ ಸ್ನ್ಯಾಕ್ಸ್ನೂ ರೆಡಿ ಆಕತಿ. ಆಲ್ಮೋಸ್ಟ್ ಇದೆಲ್ಲ ಏನಂತಿದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ರೀ ಈ ರೀತಿ. ಮನ್ಯಾಗ ಏನಾದ್ರು ಅಜ್ಜಿಗಳು ಆಮೇಲೆ ಅವ್ವಗಳು, ನಮ್ಮ ಅವ್ವಗಳು ಎಲ್ಲರೂ ಇರ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಈ ರೀತಿನೇ ಅವ್ರಿಗೆ ಇಷ್ಟ ಆಗಿರ್ತೈತಿ. ಈ ರೀತಿನ ಅವ್ರಿಗೆ ಇಷ್ಟಪಟ್ಟು ತಿನ್ನುವಂಥದ್ದು. ನಮ್ಮ ಮನ್ಯಾಗೂ ನಮ್ಮ ಅಮ್ಮ ಆಗಲಿ, ನಮ್ಮ ಅಜ್ಜಿ ಆಗಲಿ, ನಮ್ಮ ಮಮ್ಮಿಗಾಗಲಿ ಇದೇ ರೀತಿನೇ ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ನಾನು ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಟ್ರೈ ಮಾಡ್ತಿರ್ತೇನೆ. ಹಂಗೆ ಮಾಡಿದ್ದೆ ನೋಡಿರಿ. ಏನಿಲ್ಲ, ಖಾರ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ತೆಂಗೆ ಕಲಸಿ, ಈಗ ಅದಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ಆಮೇಲೆ ಶೇವ್ ಹಾಕಿದ್ರೆ ಮುಗೀತು. ಮಸ್ತಾಗಿರೋ ಸ್ನ್ಯಾಕ್ಸ್ ನಿಮ್ಗೆ ರೆಡಿ ಆಯ್ತು ನೋಡಿರಿ. ಹಂಗೆ ಇದೇನಂತ ಹೇಳಿದ್ರೆ ನಂದು ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ನೋಡಿರಿ. ಇದ್ರೊಳಗನ್ನ ಸ್ವಲ್ಪ ಐತಲ್ಲ, ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ ನಾನು. ಬೆಳಿಗ್ಗೆ ಸಾಂಬಾರೆಲ್ಲನೂ ಆಗಿತ್ತು. ಇದು ಶುಕ್ರವಾರದ್ದು, ಅದು ಗುರುವಾರದ್ದು. ಇದು ಶುಕ್ರವಾರದ್ದಲ್ರಿ, ಹಾಗಾಗಿ ಶುಕ್ರವಾರ ಏನಂದ್ರೆ ಒಂದು ಸ್ವಲ್ಪ ಕೆಲಸ ಇರುವಂಥದ್ರಿ. ಒಂದು ಸ್ವಲ್ಪ ಶುಕ್ರವಾರ ಅಂದ್ಕೊಳ್ಳಿ ಮನೆ ಒರೆಸೋದು, ಈ ರೀತಿ ಒಂದು ಸ್ವಲ್ಪ ಪೂಜೆದ್ದು ಡೈಲಿ ಪೂಜೆ ಎಲ್ಲ ಇರ್ತೈತಿ. ಆದರೂ ಅವತ್ತೊಂದು ಸ್ವಲ್ಪ ಏನೋ ನನಗೆ ಜಾಸ್ತಿ ಆದಂಗೆ ಅನ್ನಿಸ್ತದೆ ಬೆಳಿಗ್ಗೆ ಕೆಲಸ. ಹಾಗಾಗಿ ಅವತ್ತೇನಂದ್ರೆ ರೊಟ್ಟಿನ ಮಾಡಲಿಲ್ಲ, ಉಪ್ಪಿಟ್ಟನ್ನ ಮಾಡ್ಕೊಂಡ್ರಾತು ಅಂಥೇಳಿ ನಾನಿಲ್ಲೇ ಉಪ್ಪಿಟ್ಟಿಗೆ ರೆಡಿನ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಹಂಗೆ ಉಪ್ಪಿಟ್ಟು ಮಾಡ್ಕೊಂಡ್ರು ಅದಕ್ಕೆ ಈ ರೀತಿ ಎಲ್ಲ ಮನ್ಯಾಗ ಏನು ತರಕಾರಿ ಇದ್ದಾವೆ ಅವನ್ನೆಲ್ಲನೂ ಕಟ್ ಮಾಡಿ ಹಾಕ್ಕೊಳ್ಳೋದು, ಅದೊಂದು ನನಗೆ ರೂಢಿನ ರೀ. ಮನ್ಯಾಗ ಏನೇನು ಇರ್ತೈತಿ, ಆಲ್ಮೋಸ್ಟ್ ಏನೇನು ತರಕಾರಿ ಇರ್ತೈತಿ ಎಲ್ಲನೂ ಅಂದ್ರೆ ಇದು ಕ್ಯಾರೆಟು, ಆಲೂಗಡ್ಡೆ, ಆಮೇಲೆ ಶುಂಠಿನ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ ಬಾಕಿದೆಲ್ಲ ಸೇಮ್ ಮಾಮೂಲಿ ಆ ರೀತಿ ಎಲ್ಲನೂ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಉಪ್ಪಿಟ್ಟಂತೂ ರೆಡಿ ಆಗಕತ್ತಿತ್ತು. ಆಮೇಲೆ ಇನ್ನೊಂದಂದ್ರೆ ಒಂದಷ್ಟು ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗಂಗಿಲ್ಲ, ಬಟ್ ನಮ್ಮ ಮನ್ಯಾಗ ಮಾತ್ರ ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ ಆಕತಿ. ಅದು ಏನಂತ ಹೇಳಿದ್ರೆ ಉದುರಾಗಿರ್ಬೇಕು ರೀ, ಮೆತ್ತಗಾಗಬಾರ್ದು, ಉದುರಾಗಬೇಕಾ. ಆ ರೀತಿ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದರೆ ಉಪ್ಪಿಟ್ಟು ಮಾತ್ರ ಸೇರಂಗಿಲ್ಲ, ನಂಗೆ ಉಪ್ಪಿಟ್ಟು ಬೇಡ ಅನ್ನೋರಂತೂ ಯಾರೂ ಇಲ್ಲ. ನನ್ನ ಹಿಡ್ಕೊಂಡು ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ ಆಕತಿ. ಆದರೆ ಏನಂತ ಹೇಳಿದ್ರೆ ಉಪ್ಪಿಟ್ಟನ್ನ ಮಾಡಿ ಇಟ್ಟು ಆಮೇಲೆ ತಿನ್ನಬಾರ್ದ್ರಿ. ಅದನ್ನು ಮಾಡಿ ಅವಾಗನೇ ತಿಂದ್ಬಿಡ್ಬೇಕು, ಬಿಸಿ ಇರುವಾಗನ, ಅಂದ್ರೆ ಅದು ರುಚಿ ಆಗುವಂಥದ್ದು. ಆಮೇಲೆ ಇಲ್ಲಿ ನೋಡಿರಿ, ಗುಬ್ಬಿ ಏನು ಈ ಸುಜ್ಜನ ಬ್ಯಾಗ್ ಐತಲ್ಲ, ಅದನ್ನು ನೋಡಿದ್ರೆ ಆಕೆಗೆ ಏನಾಕತ್ತೋ ಏನೋ, ಸೀದೋಗೋದು. ಇಷ್ಟು ದಿವ್ಸಕ್ಕಿಗೆ ಜೀಪ್ ತೆಗಿಯೋಕೆ ಬರ್ತಿರ್ಲಿಲ್ಲ ರೀ, ಬಟ್ ಇವಾಗ ಕಲ್ಕೊಂಬಿಟ್ಟ, ಜೀಪ್ ತೆಗಿಯೋಕ್ಕೂ ಕಲ್ಕೊಂಡಾಳ. ಈ ರೀತಿ ಎಲ್ಲ ಕಾಟನೂ ಹತ್ತಾಳ, ಕುರ್ಚಿನೂ ಹತ್ತಾಳ. ಆಕೆಗೆ ಏನು ಬೇಕು ಅದನ್ನೆಲ್ಲ ಕುರ್ಚಿಗೆ ತಕ್ಕೋತಾಳೆ. ಈಗ ನೋಡ್ರಿ ಅದು ಕಾಟ ಮೇಲೆ ಇದ್ದಿದ್ದು ಬ್ಯಾಗಿಗೆ ಆಮೇಲೆ ರೆಡಿಯಾಗಿದ್ದ ಸ್ಕೂಲಿಗೆ ಹೋಗೋಕೆ. ಈಕೆ ಆ ಬ್ಯಾಗ್ ಜೀಪೆಲ್ಲ ತೆಗಿಯೋದು, ಅದ್ರಾಗಿದ್ದಿದ್ದು ಶಾರ್ಪ್ನರು, ಪೆನ್ಸಿಲು, ಬುಕ್ಕು ತೊಗೊಂಡು ಹರಿದಾಳ್ರಿ. ಬುಕ್ಕೂ ಹರಿದಾಳಿಗೆ ಒಂದು 2 ಸಲ. ಅದಕ್ಕಂಥೇಳಿ ಅವ್ನು ಹೇಳಿರ್ತೀವಿ ಸುಜ್ಜೋಕೆ ಸಿಗುವಂಗಿಡ್ಬೇಡ ಸುಜ್ಜು ಅಂತ ಹೇಳಿದ್ರು ಅವನು ಕೇಳಂಗಿಲ್ಲ, ಇಟ್ಬಿಟ್ಟಿರ್ತಾನೆ. ಆಕೆ ಸಿಗುವಂಗನ ಆಕೆ ಆ ರೀತಿ ಏನಾದರೂ ಮಾಡಿ ಕಿತಾಪತಿ ಮಾಡ್ತಾಳೆ. ಆಮೇಲೆ ಆಕೆಗಂತೂ ನಾವು ಹೇಳೋಕ್ಕೂ ಬರೋಂಗಿಲ್ಲ, ಹೊಡೆಯೋಕ್ಕೂ ಬರೋಂಗಿಲ್ಲ, ಬೈಯೋಕ್ಕೂ ಬರೋಂಗಿಲ್ಲ. ಅದಕ್ಕಿನ್ನೂ ಏನು ಗೊತ್ತಾಗಂಗಿಲ್ಲ. ಹಂಗಂತೆ ಪಾಪ ಸುಜ್ಜುಗನೇ ಬೈಯೋದು ನಾವೀಗ, ಆಕೆ ಈ ರೀತಿ ಎಲ್ಲ ಮಾಡಿದ್ರು. ಹಂಗೆ ನೋಡಿರಿ, ಅವ್ರಿಗೆಲ್ಲ ಕಳಿಸಿ ನಾನೀಗ ಉಪ್ಪಿಟ್ಟು ತಿನ್ನತ್ತಿದ್ದೆ. ಹಂಗೆ ಈ ಉಪ್ಪಿಟ್ಟಿನಾಗ ಈ ರೀತಿ ಸಾಂಬಾರನ್ನ ಹಾಕ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿರಿ, ಮಸ್ತಾಗಿರ್ತೈತಿ. ಒಂಥರ ಇಡ್ಲಿ ತಿಂದಂಗೆ ಅನ್ನಿಸ್ತೈತಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.